ಪಾಚಿ ಕಲರ್ ನಮಸ್ಕಾರ ಎಲ್ರಿಗೂ. ಪಾಚಿ ಕಲರ್ ಸೀರೆಗೆ ಕ್ರೋಶ ಹಾಕ್ತಾಯಿದ್ದೀನಿ. ಇದೊಂಥರ ಸಿಲ್ಕ್ ಥರನೂ ಇದೆ, ಕ್ರೇಪ್ ಸಿಲ್ಕ್ ಥರನೂ ಇದೆ. ಫ್ಯಾನ್ಸಿ ಸೀರೆ. ಇದಕ್ಕೆ 6 ಎಳೆ ಗೋಲ್ಡ್ ಕಲರ್ ದಾರ ತಗೊಂಡಿದ್ದೀನಿ. ಇದೊಂಥರ ಡಾರ್ಕ್ ಗ್ರೀನ್ ಸೀರೆಗೆ ಗೋಲ್ಡ್ ಕಲರಲ್ಲಿ ಕೆಳಗಡೆ ಬಾರ್ಡ್ರು ಒಂದೆರಡು ಲೈನ್ ಡಿಸೈನ್ ಇದೆ, ಅಂದರೆ ಪಾಚಿ ಕಲರ್ ಇದೆ. ಇದಕ್ಕೆ ಫಸ್ಟ್ ನಾನು 6 ಎಳೆ ದಾರ ತಗೊಂಡು ಗಂಟು ಹಾಕಿ ಸೀರೆಯಲ್ಲಿ 2 ಸಲ ಲಾಕ್ ಮಾಡಿ ಒಂದು ದಪ್ಪ ಡಿಸೈನ್ ಬೀಡನ್ನ ಮಣಿನ ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೊಂದು ಗಂಟು ಹಾಕಿ ಪಕ್ಕದಲ್ಲೇ ಅದಕ್ಕೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ದಾರಾನ ಹೊರಗೆ ತಂದು ಒಂದು ಚೈನ್ ಹಾಕ್ತೀನಿ. ಫಸ್ಟ್ ಮಣಿಗೂ ಒಂದು ಲಾಕ್ ಹಾಕಿದ್ದೀನಿ. ಪುನಃ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಒಂದು ಮಣಿ ಪಕ್ಕ 2 ಸಲ ಲಾಕ್ ಮಾಡಿದ್ದೀನಿ. ಆ ಕಡೆ ಈ ಕಡೆ 2 ಸಲನೂ 2 ಸಲ ಲಾಕ್ ಇದೆ ಮಣಿ ಪಕ್ಕ. ಇದಕ್ಕೆ ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇದು 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಅದು 2ನೇ ಸ್ಟೆಪ್ಪು ಬೇರೆಯೇ ಹಾಕ್ತೀನಿ. ಇದು ಫಸ್ಟ್ ಲೈನು ಬೇಸ್ ಲೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಆದಮೇಲೆ ಪುನಃ 4 5 ಚೈನ್ ಹಾಕಿ 6 ಚೈನ್ ಹಾಕಿ ಒಂದು ಚೈನ್ ಮುಂಚೆನೇ ಲಾಕ್ ಮಾಡ್ತೀನಿ. ಸ್ವಲ್ಪ ಹತ್ತಿರಕ್ಕೆ ಒಂದು ಚೈನ್ ಮುಂಚೆನೇ ಲಾಕ್ ಮಾಡ್ತೀನಿ ಸೀರೆ ಒಳಗೆ ಮಾಡಿ ಪುನಃ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಸೂಜಿನ ಸ್ಟ್ರೈಟಾಗಿ ಹಿಡಿದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಪುನಃ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಯಾಕಂದರೆ ನಾನು 2 ಸಲ ಲಾಕ್ ಮಾಡ್ತಾಯಿದ್ದೀನಿ ಸೀರೆ ಒಳಗೆ. 2 ಥ್ರೆಡ್ ಕಾಣಿಸುತ್ತೆ. ಮಾಡಿ ಪುನಃ ಒಂದು ಮಣಿ ಹಾಕ್ತೀನಿ, ದಪ್ಪ ಮಣಿ ಡಿಸೈನ್ದು. ಮಣಿನ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಹಿಡಿದು ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ತೀನಿ. 2 ಸಲ ಲಾಕ್ ಮಾಡ್ತೀನಿ. 6 ಎಳೆ ದಾರ ಇರೋದ್ರಿಂದ ಒಂದೊಂದು ಸಲ ದಾರ ಒಂದು ಮಿಸ್ ಆಗುತ್ತೆ ಸೀರೆ ಒಳಗೆ. ಪುನಃ 3 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಎಡಗೈ ಬೆರಳಲ್ಲಿ ಟೈಟಾಗಿ ದಾರಾನ ಸುತ್ತಕೊಂಡಿದ್ದೀನಿ. ಬಲಗೈಯಲ್ಲಿ ಕ್ರೋಶ ಹಿಡ್ಕೊಂಡು ಹಾಕ್ತಾಯಿದ್ದೀನಿ. ದಾರಾನ ಹಾಕಬೇಕಾದ್ರೆ ಸ್ವಲ್ಪ ಟೈಟು ಲೂಸು ಎಡಗಡೆ ಕೈ ಬಿಡ್ತಾ ಇರಬೇಕು. ಎರಡು 3 4 5 6 ಚೈನ್ ಹಾಕಿ ಒಂದು ಚೈನ್ ಮುಂಚೆನೇ ಲಾಕ್ ಮಾಡ್ತೀನಿ. ಇದು ಬೇಸ್ ಲೈನ್ ಹಾಕ್ತಾಯಿದ್ದೀನಿ. ಇದು ತುಲಿಪ್ ಅಂತ ಇದ್ರ ಮೇಲೆ ಹೆಸರಿದೆ. 0.85 ಅಂತ ನಂಬರ್ ಇದೆ ಈ ಕ್ರೋಶ. ನನ್ನ ಹತ್ರ 0.75 ಕ್ರೋಶನೂ ಇದೆ. ನಾನು ಅದರಲ್ಲಿ ಇಯರಿಂಗ್ ಹಾಕಿ ಥ್ರೆಡ್ಡಲ್ಲಿ ತೋರಿಸ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಕ್ರೋಶ ಇಯರಿಂಗು ಹಾಕ್ತಾಯಿದ್ದೀನಿ. ಎರಡು ಸಲ ಲಾಕ್ ಮಾಡಿ ಒಂದು ಮಣಿ ತಗೊಂಡು ಪುನಃ 2 ಸಲ ಲಾಕ್ ಮಾಡ್ತಾಯಿದ್ದೀನಿ. ಪುನಃ 3 ಚೈನ್ ಹಾಕಿ 2 ಸಲ ಲಾಕ್ ಮಾಡ್ತೀನಿ ಮಣಿ ಪಕ್ಕ. ಲಾಕ್ ಮಾಡಿ 3 ಚೈನ್ ತೊಗೋತೀನಿ. ಈ ಥರ ಫುಲ್ ಸೀರೆ ಹಾಕಿ ಫುಲ್ ಸೀರೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ
ಸೆಕೆಂಡ್ ಲೈನ್ ಶುರು ಮಾಡ್ತಾಯಿದ್ದೀನಿ. ಇದು 6 ಎಳೆ ಪಾಚಿ ಕಲರ್ ದಾರ ತಗೊಂಡಿದ್ದೀನಿ. ಸೀರೆ ಒಳಗೆ 2 ಸಲ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮಣಿ ಮೇಲೆ ಚೈನ್ಗಳನ್ನ ಹಾಕ್ತೀನಿ. 2 3 4 5 ಅದು ಎಷ್ಟು ಚೈನ್ ಬೇಕೋ ಆ ಮಣಿ ಮೇಲೆ ಅಷ್ಟು ಚೈನ್ ನೋಡಿಕೊಂಡು ಆ 2 ಸಲ ಲಾಕ್ ಮಾಡಿದ್ದೀನಲ್ಲ ಅದ್ರ ಮಧ್ಯದಲ್ಲಿ ಈ ಗ್ರೀನ್ ದಾರಾನ ಲಾಕ್ ಮಾಡ್ತಾಯಿದ್ದೀನಿ. ಪಕ್ಕದ 3 ಚೈನಲ್ಲಿ 1 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ತಗೋತೀನಿ. ಇದು ತ್ರಿಬಲ್ ಕ್ರೋಶ ತಗೊಂಡು ಪಕ್ಕ 6 ಚೈನ್ ಇದೆಯಲ್ಲ ಅದರೊಳಗಡೆಯಿಂದ ದಾರ ತಂದು 2ರಲ್ಲಿ 1 2ರಲ್ಲಿ 1 ಆ ಥರ 3 ಬರುತ್ತೆ. ಇದಕ್ಕೆ ತ್ರಿಬಲ್ ಕ್ರೋಶ ಅಂತ ಹೇಳ್ತಾರೆ. ಸೂಜಿ ಮೇಲೆ 2 ಸಲ ದಾರ ಸುತ್ತಿದ್ದೀನಿ. 6 ಚೈನ್ ಒಳಗಡೆಯಿಂದ ದಾರ ತಂದು 2 ಲೂಪಿಂದ 1 ಸಲ 2 ಲೂಪಿಂದ 1 ಸಲ 2 ಲೂಪಿಂದ 1 ಸಲ 3 ಸಲ ಮಾಡಿದ್ರೆ ಇದು ತ್ರಿಬಲ್ ಕ್ರೋಶ. ಇಲ್ಲಿ 6 ಚೈನ್ ಹಾಕಿರೋದ್ರಿಂದ ನಾನು ತ್ರಿಬಲ್ ಕ್ರೋಶ 14 ಹಾಕ್ತೀನಿ. ಯಾಕಂದರೆ 6 ಚೈನ್ ಹಾಕ್ಕೊಂಡಿದ್ದೀನಲ್ಲ. ತ್ರಿಬಲ್ ಕ್ರೋಶ 7 ಆದಮೇಲೆ ಇವಾಗೆಲ್ಲ ಫ್ಯಾನ್ಸಿ ರೆಡಿಮೇಡ್ ಬೀಡ್ಗಳು ಸಿಗ್ತಾಯಿದೆ. ಅದಕ್ಕೆಲ್ಲ ತಂತಿಯೆಲ್ಲ ಸುತ್ತಿ ರೆಡಿ ಇರುತ್ತೆ. ಅದು ನಾವು ಯಾವ ಸೀರೆ ಕಲರ್ ಇದೆಯೋ ಆ ಸೀರೆದು ತೊಗೊಬರ್ಬೋದು. ನಾನು ಈ ಪಾಚಿ ಕಲರ್ಗೆ ಅದೇ ಕಲರ್ದು ಮಣಿನ ತಂದಿದ್ದೀನಿ. 7 ತ್ರಿಬಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ತಿ 6 ಚೈನಿಂದ ದಾರ ಹೊರಗೆ ತಂದು 2ರಿಂದ 1 2ರಿಂದ 1 2ರಿಂದ 1 7 ಹಾಕಿ ದಾರಾನ ಮೇಲೆ ತಂದೆ. ಈಗ ರೆಡಿಮೇಡ್ ಬೀಡನ್ನ ಅದಕ್ಕೆ ತಂತಿ ಅವರೇ ರೆಡಿ ಮಾಡಿದ್ದಾರೆ. ಆ ತಂತಿ ಒಳಗಡೆಯಿಂದ ಸೂಜಿ ಫಸ್ಟ್ ಹಾಕ್ಕೊಂಡು ಆ 6 ಎಳೆ ದಾರಾನ ನಿಧಾನಕ್ಕೆ ಆ ತಂತಿ ಒಳಗೆ ಎಳಿತೀನಿ. ಎಳೆದು ಲಾಕ್ ಏನು ಮಾಡಲ್ಲ. ಅದು ರೆಡಿಮೇಡ್ ತಂತಿ ಇರೋದು. ಲಾಕ್ ಏನು ಮಾಡಲ್ಲ. ಪುನಃ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಆ 6 ಎಳೆ ದಾರದಿಂದ 6 ಚೈನ್ ಒಳಗಡೆಯಿಂದ ಪುನಃ ತ್ರಿಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಲ ದಾರ 6 ಚೈನ್ ಒಳಗಡೆಯಿಂದ ದಾರ ಪುನಃ 2ರಲ್ಲಿ 1 2ರಿಂದ 1 2ರಿಂದ 1 ತ್ರಿಬಲ್ ಕ್ರೋಶಗಳನ್ನ 6 ಚೈನ್ ಹಾಕಿರೋದ್ರಿಂದ 14 ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿದರೆ 12 ಹಾಕ್ತಾಯಿದ್ದೆ. ಇದು ಸ್ವಲ್ಪ ಒತ್ತಾಗಿ ಬರಲಿ ಅಂತ 14 ಹಾಕ್ತಾಯಿದ್ದೀನಿ. ಇದು ಸಿಂಪಲ್ ಫ್ಯಾನ್ಸಿ ಸೀರೆ. ಅದಕ್ಕೆ ನಾನು ಈ ಥರ ಸಿಂಪಲ್ ಏನು ಹಾಕ್ತಾಯಿಲ್ಲ. ಆದರೆ ಕುಚ್ಚು ಕಟ್ಟಲ್ಲ, ಈ ಥರ ಹಾಕ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ತ್ರಿಬಲ್ ಕ್ರೋಶ ಪುನಃ 7 ಸಲ ಹಾಕ್ತೀನಿ. 7 ಸಲ ಹಾಕಿ ಆ ತ್ರಿಬಲ್ ಚೈನ್ 3 ಚೈನ್ ಹಾಕಿದ್ದೀವಲ್ಲ ಮೂರನೇ ಇದರಲ್ಲಿ ಆ 3 ಚೈನ್ ಒಳಗಡೆ ಬಂದು ಲಾಕ್ ಮಾಡ್ತೀನಿ. ಚೈನ್ ಒಳಗಡೆ 1 ಚೈನ್ ಹಾಕ್ತೀನಿ, ಅಂದರೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಈ ಥರ ಬರುತ್ತೆ. ಅದು ಫುಲ್ ಸೀರೆ ಇದೇ ಥರ ಹಾಕಬೇಕು. 3 ಚೈನಲ್ಲಿದೆ ಅಲ್ಲಿಗೆ 14 ಡಬಲ್ ಕ್ರೋಶ ಎಣಿಸ್ಕೊಂಡು ಹೆಚ್ಚು ಕಮ್ಮಿ ಹಾಕಲ್ಲ, ಎಲ್ಲ ಕಡೆಯೂ 14 ಹಾಕ್ತೀನಿ. ಅವಾಗ ಒಂಥರ ಒತ್ತಾಗಿ ಚೆನ್ನಾಗಿ ಬರುತ್ತೆ. ಆ 3 ಚೈನ್ ಒಳಗಡೆ
ಒಂದು ಸಲ ಲಾಕ್ ಮಾಡ್ತೀನಿ. ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ಕ್ಯಾಮ್ರಾನ ಫಾಸ್ಟ್ ಮಾಡಿಲ್ಲ ನಾನು ಹೇಗೆ ಹಾಕಿದ್ನೋ ಹಾಗೆ ತೋರಿಸ್ತಾ ಇದ್ದೀನಿ. 3 ಚೈನ್ ಒಳಗೆ ಲಾಕ್ ಮಾಡಿ, ಪಕ್ಕದ 2 ಸಲ ಲಾಕ್ ಮಾಡಿದ್ದೀನಲ್ಲ ಅದರೊಳಗಡೆ ಒಂದು ಸಲ ಲಾಕ್ ಮಾಡಿ ಇದ್ರ ಮೇಲೆ ಮಣಿ ಮೇಲೆ ದಪ್ಪ ಮಣಿ ಇರೋದ್ರಿಂದ 6 ಚೈನ್ ಬರ್ತಾಯಿದೆ. ನಾನು ಎಷ್ಟು ಚೈನ್ ಬಂದರೆ ಲಾಕ್ ಆಗುತ್ತೆ ನೋಡ್ಕೊಂಡು ಹಾಕಿದೆ, ಅದು 6 ಚೈನ್ ಬಂತು ನನಗೆ. ಈಗ ಪುನಃ ನಾನು 6 ಚೈನ್ ಹಾಕಿ ಆ ಪಕ್ಕದ ಮಣಿ ಮೇಲೆ ಪಕ್ಕದಲ್ಲಿ 2 ಸಲ ಲಾಕ್ ಮಾಡಿದ್ದೀನಲ್ಲ ಅದರಲ್ಲಿ ಲಾಕ್ ಮಾಡ್ತೀನಿ. 1 2 3 4 5 6 ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ತೀನಿ. ನನ್ನ ಚಾನಲಲ್ಲಿ ಶಾರ್ಟ್ಸಲ್ಲಿ ನಾನು ಈ ಥ್ರೆಡ್ನಲ್ಲಿ ಓಲೆಗಳು ಮಾಡಿ ಹಾಕಿದ್ದೀನಿ, ಕ್ರೋಶಾದಲ್ಲೇ ಫ್ಲವರ್ಗಳನ್ನ ಹಾಕಿ ಓಲೆ ಮಾಡಿದ್ದೀನಿ. ನನ್ನ ಶಾರ್ಟ್ಸಲ್ಲಿ ಹೋಗಿ ನೋಡಿದ್ರೆ ಬರುತ್ತೆ. ಹಸಿರು ಇದೆಯಲ್ಲ ಅಲ್ಲಿ ಹೋಗಿ ನಾವು ಕೈ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ. ಅಲ್ಲಿ ನೀವು ಶಾರ್ಟ್ಸ್ ಅಂತ ಬರೆದಿದೆ, ಅದ್ರ ಮೇಲೆ ನೋಡಿದ್ರೆ ನೋಡ್ಬೋದು ನೀವು ನಾನು ಓಲೆಗಳು ಹಾಕಿರೋದನ್ನ. ಇದೇ ದಾರದಲ್ಲಿ ಹಾಕಿದ್ದೀನಿ. ಪುನಃ 3 ಚೈನಲ್ಲಿ ಒಂದು ಸಲ ಲಾಕ್ ಮಾಡಿ ಈ 6 ಚೈನಲ್ಲಿ ತ್ರಿಬಲ್ ಕ್ರೋಶಗಳನ್ನ ಪುನಃ ಶುರು ಮಾಡಿದೆ. 2ರಲ್ಲಿ 1 2ರಲ್ಲಿ 1, ಪುನಃ ಸೂಜಿ ಮೇಲೆ 2 ಸಲ ಸುತ್ಕೊಳ್ಳೋದು. 1 ಸಲ ಸುತ್ಕೊಂಡ್ರೆ ಅದು ಡಬಲ್ ಕ್ರೋಶ ಆಗುತ್ತೆ, 2ರಲ್ಲಿ 1 2ರಲ್ಲಿ 1. 2 ಸಲ ಸುತ್ಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ, 2ರಲ್ಲಿ 1 2ರಲ್ಲಿ 1 ಆ ಥರ 3 ಸಲ ಹಾಕಬೇಕಾಗುತ್ತೆ. ಈಗ ಪುನಃ ಎಣಿಸ್ಕೊಂಡು ನಾನು 7 ತ್ರಿಬಲ್ ಕ್ರೋಶಗಳನ್ನ ಹಾಕ್ತಾಯಿದ್ದೀನಿ. 7 ತ್ರಿಬಲ್ ಕ್ರೋಶ ಆದಮೇಲೆ ದಾರಾನ ಮೇಲಕ್ಕೆ ತಂದು ಮಾಮೂಲಿ ಅದೇ ಮಣಿನ ಹಾಕ್ತೀನಿ. ಈ 6 ಚೈನ್ ಹಾಕಿದ್ದೀನಲ್ಲ ಆ ಜಾಗದಲ್ಲಿ ಕುಚ್ಚನ್ನ ಕಟ್ಬೋದು. ನಾನು ನಿಮಗೆ ರೆಡಿ ಆದಮೇಲೆ ತೋರಿಸ್ತೀನಿ, ಆದರೆ ನಾನು ಇದಕ್ಕೆ ಕುಚ್ಚು ಕಟ್ತಾ ಇಲ್ಲ, ಬರೀ ಇಷ್ಟೇ ಡಿಸೈನ್ ಹಾಕಿ ಬಿಡ್ತಾಯಿದ್ದೀನಿ. ಬೇಕು ಅಂದರೆ ಆ 6 ಚೈನ್ ಜಾಗದಲ್ಲಿ ಕುಚ್ಚನ್ನ ಆರಾಮಾಗಿ ಕಟ್ಬೋದು. 7 ತ್ರಿಬಲ್ ಕ್ರೋಶ ಆದಮೇಲೆ 2ರಲ್ಲಿ 1 2ರಿಂದ 1 ಪುನಃ 2ರಿಂದ 1. 2 ಅಂದರೆ ಸೂಜಿ ಮೇಲೆ 6 2 ದಾರ ಇರುತ್ತೆ, ಅದಕ್ಕೆ ನಾನು 2 ಅನ್ನೋದು. 1 ಸಲ 6 ದಾರ ಇದ್ದರೆ 1, ಸೂಜಿ ಮೇಲೆ 6 ದಾರ 2 ಸಲ ಇದ್ದರೆ 2. ಅದು 2 6 ದಾರದಿಂದ ಹೊರಗೆ ತರೋದು ಸೂಜಿನ ದಾರ ಹೇಳ್ಕೊಂಡು. ಈಗ ಈ ಮಣಿ ರೆಡಿಮೇಡ್ ಮಣಿ ಹಾಕಿದೆ, ಪುನಃ ನಾಟೇನು ಹಾಕಲ್ಲ ಇದಕ್ಕೆ. ಪುನಃ ಈ ತ್ರಿಬಲ್ ಕ್ರೋಶ ಸ್ಟಾರ್ಟ್ ಮಾಡಿದೆ. 2ರಿಂದ 1 2ರಿಂದ 1 2ರಿಂದ 1. ನಾನು ಇದೇ ವಿಡಿಯೋಲಿ ಫುಲ್ ಹಾಕಿ ನಿಮಗೆ ಲಾಸ್ಟಲ್ಲಿ ರೆಡಿಯಾಗಿರೋ ಸೀರೆನೂ ತೋರಿಸ್ತೀನಿ. ಫುಲ್ ಸೀರೆ ರೆಡಿ ಆದಮೇಲೆ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ಎಂಡಲ್ಲಿ ನಿಮಗೆ ಫುಲ್ ಸೀರೆನ ಹಾಕಿರೋದನ್ನ ತೋರಿಸ್ತೀನಿ. 6 ಚೈನ್ ಆಗಿರೋದ್ರಿಂದ 14 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಲ ದಾರ, 6 ಚೈನ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಣಿ ಆದಮೇಲೆ ಪುನಃ 7 ಸಲ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ, ಟೋಟಲ್ಲು 14 ತ್ರಿಬಲ್ ಕ್ರೋಶ ಆಗುತ್ತೆ. ಅಂದರೆ 3 2ರಿಂದ 1 2ರಿಂದ 1 ಆ ಥರ 3 ಸಲ ಹಾಕೋದಕ್ಕೆ ತ್ರಿಬಲ್ ಕ್ರೋಶ. 7 ಸಲ ಹಾಕಿ ನಾನು 3 6 3 ಸ್ಟಾರ್ಟಿಂಗಲ್ಲಿ ಚೈನ್ ಹಾಕಿದ್ದೆ. 3ರಲ್ಲಿ 1 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ, ಪುನಃ 3ರಲ್ಲಿ 1 ಚೈನ್ ಹಾಕಿ ಎಂಡ್ ಮಾಡ್ತೀನಿ. ಮಧ್ಯದಲ್ಲಿ ಮಾತ್ರ 14 ತ್ರಿಬಲ್ ಕ್ರೋಶ. 3 6 3 ಆ ಥರ ಹಾಕಿದ್ದೆ. ಆ ಕಡೆ ಈ ಕಡೆ ಒಂದೊಂದು ಮಣಿ ಹಾಕಿ ಬಟ್ಟೆ ಒಳಗೆ 2 ಸಲ ಲಾಕ್ ಮಾಡಿದ್ದೀನಿ. ಆ ಮಣಿ ಇದು ರೌಂಡೇ ಹಾಕ್ಕೋಬೇಕು ಅಂತ ಏನಿಲ್ಲ, ಉದ್ದುದ್ದು ಫ್ಯಾನ್ಸಿದು ಯಾವ ಬಿಡಬೇಕಾದ್ರೂ ಹಾಕ್ಕೋಬೋದು. ಮೆಥಡ್ ಮಾತ್ರ ಹೀಗೆ ಹಾಕ್ಕೊಂಡು ಹೋಗೋದು. ಮಣಿ ಮೇಲೆ 6 ಚೈನು, ಉದ್ದದ್ದು ಹಾಕ್ಕೊಂಡ್ರೆ ಇನ್ನೂ 1-2 ಚೈನ್ ಜಾಸ್ತಿ ಬರ್ಬೋದೇನೋ. ಈ ರೌಂಡ್ ಮಣಿ ಮೇಲೆ 6 ಚೈನ್ ಬರ್ತಾಯಿದೆ. ಮಣಿ ಪಕ್ಕ 2 ಸಲ ನಾಟ್ ಇದೆಯಲ್ಲ ಅದರಲ್ಲಿ 1 ಸಲ ಚೈನ್ ಹಾಕ್ಕೊಂಡೆ.
ಈಗ ಪುನಃ 6 ಚೈನ್ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿ ಪಕ್ಕದಲ್ಲಿ 2 ಸಲ ಲಾಕ್ ಮಾಡಿದ್ದೀನಲ್ಲ ಅದರೊಳಗೆ ಹಾಕ್ತಾಯಿದ್ದೀನಿ. ಮೊದಲೇ ಹೇಳಿದಾಗ ಈಗ 3 ಚೈನಲ್ಲಿ ಒಂದು ಸಲ ಚೈನ್ ಹಾಕ್ತೀನಿ. 3 ಚೈನ್ ಒಳಗಡೆ ಒಂದು ಸಲ ಚೈನ್ ಹಾಕ್ತೀನಿ. ಈ ಥರ ಫುಲ್ ಸೀರೆನೂ ಹಾಕ್ಕೊಂಡು ಬರೋದು. ಈಗ ಫುಲ್ ರೆಡಿಯಾಗಿದೆ, ತೋರಿಸ್ತೀನಿ ನೋಡಿ. ಈ ಥರ ಬಂದಿದೆ ಇದು. ಬೇಕು ಅಂದರೆ ಇಲ್ಲಿ ಕುಚ್ಚುಗಳು ಕಟ್ಕೋಬೋದು 6 ಚೈನ್ ಒಳಗೆ. ಗೋಲ್ಡು ಗ್ರೀನು ಎರಡು ಮಿಕ್ಸ್ ಮಾಡ್ಕೊಂಡು ಕಟ್ಬೋದು. ನಾನು ಕುಚ್ಚು ಕಟ್ತಾ ಇಲ್ಲ, ಹೀಗೆ ಸಿಂಪಲಾಗಿ ಬಿಡ್ತಾಯಿದ್ದೀನಿ. ಆದರೂ ಇದು 2 ಲೈನ್ ಬಂದಿದೆ.